ರೀ ಏನಾಯ್ತು ಹಿಂಗ್ಯಾಕ್ ವಿಚಾರ ಮಾಡ್ಕೊತ ಕೂತೀರಿ? ಏನಿಲ್ಲ, ಈಗ ನಂದು ಡ್ಯೂಟಿ ರಿಟೈರ್ಡ್ ಆಯ್ತು. ಅದಕ್ಕೆ ಇನ್ನು ಮುಂದೆ ಏನು ಮಾಡ್ಬೇಕು ಅಂತ ವಿಚಾರ ಮಾಡ್ತೀನಿ. ಮತ್ತು ಮನ್ಯಾಗ ನನಗೆ ಖಾಲಿ ಕೂತ ಅಭ್ಯಾಸ ಇಲ್ಲ, ಏನಾದ್ರು ಮಾಡ್ಬೇಕು ನಾನು. ಅದಕ್ಕೆ ವಿಚಾರ ಮಾಡ್ಕೋತ ಕೂತೀನಿ. ಅಯ್ಯೋ ಅದಕ್ಕೆ ವಿಚಾರ ಮಾಡ್ತೀರಿ? ಈಸ್ ದಿನ ದುಡ್ದಿದ್ದು ಸಾಕಾಗೈತಿ. ಈಗ ಆರಾಮ್ ಇರ್ರಿ. ರಿಟೈರ್ಮೆಂಟ್ ಆದ ಬಳಿಕ ಎಲ್ಲಾರು ಆರಾಮ್ ಹೆಂಡತಿ ಜೊತೆ ಮನ್ಯಾಗಿರ್ತಾರಂತ. ನೀವು ಅದ್ನಾಗ ತಲೆ ಕೆಡ್ಸ್ಕೊಂಡಿರಿ? ಇಲ್ಲ, ನನಗೆ ಖಾಲಿ ಕೂತ ಅಭ್ಯಾಸ ಇಲ್ಲಲ್ಲ, ಏನೋ ಮಾಡಬೇಕು. ಮುಂದೆ ಏನೋ ಮಾಡ್ಬೇಕಂತ ಪ್ರಯತ್ನ ಮಾಡ್ಬೇಕು. ಅಲ್ರಿ, ಈಸ್ ದಿನ ನೌಕರಿ ಮಾಡ್ಕೊತ ಬಂದ್ರಿ, ಈಗರ ರಿಟೈರ್ ಆಗೈತಿ. ಇನ್ ಮ್ಯಾಲರೆ ಮನ್ಯಾಗ ಮೂರೊತ್ತು ಊಟ ಮಾಡಿ ಚೆನ್ನಾಗಿ ನಿದ್ದಿ ಮಾಡಿ ಆರಾಮ ನಿಮ್ಮ ಆರೋಗ್ಯ ಕೈಕೊಳ್ಳೋದ್ ಬಿಟ್ಟ ಮತ್ತ ಕೆಲ್ಸ ಮಾಡ್ತೀನಿ ಅಂತೀರಲ್ರಿ? ಇಲ್ಲ, ನಿನಗಾರ ಗೊತ್ತಿಲ್ಲ, ನಾ ಖಾಲಿ ಕೂತಿಲ್ಲ ಒಮ್ಮೆ. ಆದ್ರೆ ಮನ್ಯಾಗ ಕೂತ್ರು ಆರೋಗ್ಯ ಕೆಡತ್ತೆ. ಏನೋ ದುಡ್ಕೋತಿರ್ಬೇಕು. ಹೊಲ ಮನಿ ಹತ್ರ ಹೊಲ ಮನಿ ಕೆಲಸ ಮಾಡ್ಬೇಕು, ಇಲ್ಲಿಕ ಮತ್ತೊಂದು ಯಾವ ನೌಕರಿಯಾರು ಮಾಡ್ಬೇಕು. ನಾನು ಖಾಲಿ ಕೊಂಡ್ರು ಅಭ್ಯಾಸ ಇಲ್ಲ, ನಿನಗೆ ಗೊತ್ತಿಲ್ಲ ಅದು. ನಂದು ನಾನೇ ಹೇಳಾತೀನಿ, ನಿಮ್ದು ನೀವ ಹೇಳಾತ್ತೀರಿ. ಆಯ್ತು, ಈಗೇನು ಬೇರೆ ಉದ್ಯೋಗ ಮಾಡ್ಬೇಕಾ? ಆಯ್ತು, ಆದ್ರೆ ನೌಕರಿ ಅಂತೂ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ನೌಕರಿ ಮತ್ತ ನೀವು 8 ತಾಸ 9 ತಾಸ ಹೋಗ್ಬೇಕ. ಅದ್ರ ಸಂಬಂಧ ಏನೋ ಸಣ್ಣ ಪುಟ್ಟ ಬಿಸ್ನೆಸ್ ಇದ್ರ ನೋಡ್ಕೋರಿ. ನೀವು ಮನ್ಯಾಗ ಇದ್ದಂಗ ಆಕೈತಿ, ನಿಮ್ಗ ಮತ್ತ ಮೈಂಡ್ ಫ್ರೆಶ್ ಇರ್ತೈತಿ. ಆಯ್ತಾ? ಹೌದು, ನೀ ಹೇಳೋದು ಬರೋಬರಿ ಐತಿ. ನಾನು ಡ್ಯೂಟಿ ಅಂತೇಳಿ ಬರೀ ಇದನ್ನ ಮಾಡಿ ನಿನಗೆ ಟೈಮ ಕೊಟ್ಟಿಲ್ಲ. ಆಯ್ತು, ನೀ ಹೇಳ್ದಂಗೆ ಯಾವ್ದು ಬಿಸ್ನೆಸ್ ಮಾಡೋಣ. ಹ್ಞೂ ರೀ, ಹೆಂಗಿದ್ರು ನಿಮ್ದು ರಿಟೈರ್ಮೆಂಟ್ ರೊಕ್ಕ ಬಂದಾವ್. ಅದೇ ರೊಕ್ಕ ಎಲ್ಲಾರ ಇನ್ವೆಸ್ಟ್ ಮಾಡಿದ್ರ ಆರಾಮ್ ಇರ್ಬೋದು ನಾವು. ಮತ್ತ ನೌಕರಿ ಅದು ಇದು ಅಂತ ಯಾಕೆ ತಲೆ ಕೆಡ್ಸ್ಕೊತೀರಿ? ಆಯ್ತನ್ನ? ಆಯ್ತು, ನನಗೂ ಮನ್ಯಾಗ ಕೂತು ಬ್ಯಾಸರ ಐತಿ. ಸ್ವಲ್ಪ ಊರ್ ಕಡೆ ಅಡ್ಡಾಡಿ ಬರ್ತೀನಿ. ಮನೆ ಕಡೆ ಹುಷಾರ್. ಇವ್ರಿಗೆ ಎಷ್ಟ್ ಹೇಳಿದ್ರು ಕೇಳಂಗಿಲ್ಲ. ಈಸ್ ದಿನ ದುಡ್ದಾರ, ಇನ್ನರೇ ಆರಾಮಿರು ಅಂದ್ರ ಕೇಳಾಕ ತಯಾರಿಲ್ಲ. ಹೋಲ್ ಬಿಡು, ಅವ್ರು ಯಾವಾಗ್ಲೂ ದುಡ್ಕೋತ್ ಬಂದಾರ. ಮನ್ಯಾಗ ಕೂತ್ರ ಅವ್ರಿಗೆ ಟೈಮ್ ಪಾಸ್ ಆಗುದಿಲ್ಲ. ಏನ್ ಮಾಡ್ತಾರೋ ಮಾಡ್ಲಿ. ಏನ್ ಬರೋ ಆರಾಮೈತಿ? ಆರಾಮ ಮತ್ತ ನಿಂದ? ನಾನು ಆರಾಮ. ಮತ್ತೆ ಪಪ್ಪ ಎಲ್ಲ ಪೂರ ಸ್ವರ್ಗ ಬಿಟ್ಟದಲ್ಲ, ಹಿಂಗೇನ ಪಾಟಿ ಕೊಳ್ಳೋದು ತಿನ್ನತದ ಇಲ್ಲ? ಏನ್ ಮಾಡ್ಲಿ, ಮೊದಲ ಎಲ್ಲ ಡ್ಯೂಟಿ ಆಯ್ತು, ನೌಕರಿ ಮಾಡ್ತಿದ್ನಿ. ಈಗ ಮನ್ಯಾಗ ಕೂತು ಬ್ಯಾಸರ ಐತಿ, ಏನ್ ಮಾಡ್ಬೇಕು ಅಂತ ಇವತ್ತು. ಹೌದಾ? ಅದಕ್ಕೆ ಚಿಂತೆ ಐತಿ ನನಗೂ, ಏನ್ ಮಾಡ್ಬೇಕು. ನೋಡು, ನೀ ಏನ ಚಿಂತೆ ಮಾಡಬೇಡ, ನನ್ ತಕ ಒಂದ್ ಐಡಿಯಾ ಐತಿ. ಹ್ಞೂ ಅಂದ್ರ ಮತ್ ಮಾಡಿ ಬಿಡುನು. ಅದೇನ್ ಹೇಳ? ಏನಿಲ್ಲ ದೋಸ್ತ, ಕೋಳಿ ಫಾರ್ಮ್ ಹಾಕ್ಬಿಡುನು. ಏನ 20,000 ಕೋಳಿ ಹಾಕಿದ್ದು ತಿಳ್ಕೊ, ರಗಡ್ ಲಾಭ ಐತಿ. ಮತ್ ಹ್ಞೂ ಅಂದ್ರೆ ಇಬ್ರು ಪಾರ್ಟ್ನರ್ ಮಾಡೋಣ ಅಂದ್ರ ಹೇಳು, ಮಾಡೇ ಬಿಡೋಣ. ಮತ್ತೆ ಹೆಂಗೈತಿ? ಅದೆಲ್ಲ ಪ್ಲಾನ್ ಬರಬರೈತಿ, ಆದ್ರ ಖರ್ಚು ಎಷ್ಟಾಗತ್ತೆ ಅಂಬದು. ದೋಸ್ತ, ಖರ್ಚಿಂದ ಏನೂ ಚಿಂತೆ ಮಾಡಬೇಡ. ಏನ 15 ಲಕ್ಷ ರೂಪಾಯಿ ಆಕೈತಿ. ಏನ ಕಂಪ್ನಿಯಿಂದ ಹಿಡಿದು ತಿಳ್ಕೊ, ಒಂದ್ 10 ಲಕ್ಷ ರೂಪಾಯಿ ಹಾಕಿದಾರ 5 ಲಕ್ಷ ರೂಪಾಯಿ ಅವ್ರ ಕೊಡ್ತಾರ ನಮ್ಗೆ ಸಬ್ಸಿಡಿ. ಏನ ಅದಕ್ಕೆ ಏನೈತಿ, ಕೋಳಿ ಹಾಕೋನು. ಮತ್ತೆ ಇನ್ನೊಂದ್ ಹೇಳೇನ, ಇದು ಬಿಸ್ನೆಸ್ ಹೆಂಗೈತಿ ಅಂದ್ರ ಬ್ಯಾಸಿಗೆ ಮಳೆಗಾಲ ವ್ಯಾಪಾರ ಇದೆ. ಯಾಕಂದ್ರೆ ಚಿಕನ್ ಎಲ್ಲ ಒಬ್ಬರು ನಿದ್ರೆ ಮಾಡಂಗಿಲ್ಲ. ಕೋಳಿ ಹೆಂಗೈತಿ ಗೊತ್ತಿಲ್ಲ ನಿನಗೆ? 200 ರೂಪಾಯಿ ಕಿಲೋ ಐತಿ 1 kg. ಅದಕ್ಕೆ ಕೋಳಿ ಫಾರ್ಮ್ ಮಾಡೋನು. ಮತ್ತು ತತ್ತಿದು ಒಂದು 10,000 ಕೋಳಿ ತತ್ತಿ ಫಾರ್ಮ್ ಅನ್ನು, ಒಂದು 10,000 ಚಿಕನ್ ಮಣ್ಣು ಬರೋಬ್ಬರಿ ಆಕತಿ. ಹೆಂಗೈತಿ? 10 ಲಕ್ಷ ಬರೋಬ್ಬರ. ಆದ್ರೆ ನೀ 5 ಲಕ್ಷ ರೂಪಾಯಿ, ನಂದು 5 ಲಕ್ಷ ರೂಪಾಯಿ ಅಂದ್ರೆ ನನ್ನ ಬಜೆಟ್ ಕುಂಡಿರ್ತೈತಿ. ಆಯ್ತಾ, ಮಾಡಿಬಿಡ್ನು ತಗೋ. ಅದಕ್ಕೆ ಏನ್ ನಿನಗೆ ಮತ್ತೆ ಇನ್ನೊಂದು ಏನ ಲಾಭ ಹಂಗೈತಿ ಹೇಳ, ದಿವಸ 1 ಲಕ್ಷ ರೂಪಾಯಿ ಲಾಭ ಐತಿ. ಏನ ನೀ ಇವತ್ತ ನಾ ಇವತ್ತ ಆರಾಮ್ ಮನೆಗೆ ಹೋಗ್ಬೋದು. ಹೆಂಗೈತಿ? ಬರೋಬ್ಬರ ನೀ ಹೇಳಿ ಕರೆಕ್ಟ್ ಮಾಡೋಣ. ಮಾಡಿಬಿಡ್ನು. ಮತ್ತೆ ಇವತ್ತು ಮಾತಾಡ್ಬಿಡ್ತೇನೆ ಮತ್ತೆ ಹೋಗಿ ಹಂಗಾರ ಡೀಲ್ ಕೆಟ್ನ. ಮೊದಲ ನಿಮ್ಮ ಮನ್ಯಾಗ ಹೆಣ್ಮಕ್ಳು ಕೇಳ್ಕೊ, ಯಾಕಂದ್ರೆ ಅವ್ರ ಮತ್ತೆ ಏನಾರ ತಕ ತೆಗಿದಾರ. ಮತ್ತೆ ಏನಿಲ್ಲ, ನನ್ನ ಹೆಂಡತಿ ಕೇಳಿ ಮಾಡ್ತೀನಿ. ಆಕೆ ನಾ ಏನಿತ್ತು ಎಸತ್ತಳು, ಆದ್ರೂ ಆಕೆ ಕೇಳಿ ಮಾಡ್ತೀನಿ. ಬಾ, ಹೋಗಿ ಭೇಟಿ ಮಾಡಿಸ್ತೀನಿ. ಮಾತಾಡ ಹಂಗೈತೆ, ನಡಿ ಹಂಗಾರ ಮಾತಾಡ್ಕೊಂಡ್ ಬರೋಣ. ಬಾ. ರೀ, ಊರಾಗ ಹೋತಿನ ಹೋದವ್ರು ಹೊಳ್ಳೆ ಬಂದಿರ್ಲೇ? ಹೌದು, ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಹೇಳ್ಬೇಕೈತಿ. ನೀವು ನನ್ನ ಫ್ರೆಂಡ್ ಬಾಲು ಅಂತೇಳಿ. ಹೌದಾ? ನಮಸ್ಕಾರ. ನಮಸ್ಕಾರ. ನೋಡ್ಗಿತ್ತ, ಈಗ ಕೋಳಿ ಫಾರ್ಮ್ ಮಾಡ್ಬೇಕಂದ ನಮ್ಮ ದೋಸ್ತ. ಅದಕ್ಕೆ ಅವಂಗ 5 ಲಕ್ಷ, ನನಗೆ 5 ಲಕ್ಷ ಬರುತ್ತೆ. ಅದಕ್ಕೆ ಇಬ್ಬರು ಕೂಡಿ ಅದನ್ನ ಪಾರ್ಟ್ನರ್ ಮೇಲೆ ಮಾಡ್ಬೇಕೈತಿ. ಅದು ನಿನ್ ಕೇಳಿ ಮಾಡ್ಬೇಕತ್ ನಾವು ಮನೆ. ಇನ್ನು 5 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕಾ? ಅದು ಎಂತದ್ರಿ ಬಿಸ್ನೆಸ್? ಬ್ಯಾಡ್ರಿ, ಅದು ದೊಡ್ಡ ಬಿಸ್ನೆಸ್ ಐತ್ ಕಾಣಿಸ್ತೈತಿ. ಸುಮ್ಮ ನಮ್ಗೆಲ್ಲ ನಿಗುದಿಲ್ಲ. ಅದೆಲ್ಲ ತಲೆ ಕೆಡ್ಸ್ಕೊಬ್ಯಾಡ್ರಿ ನೀವು. ಯಾವ್ದಾರೆ ಸುಮ್ಮ ಸಣ್ಣದ್ ನೋಡ್ರಿ. ನೋಡ್ರಿ, ನೀವೇನ ಟೆನ್ಷನ್ ತಗೋಬೇಡ್ರಿ. ಇದ್ರಾಗ ಬಂಡವಾಳ ಹಾಕಿರ 100% ಲಾಭ ಐತ್ರಿ. ನಿಮ್ಗೆ ಲಾಸ್ ಅಂತೂ ಆಗೋದೇ ಇಲ್ಲ. ಯಾಕಂದ್ರೆ ದಿವಸ 1 ಲಕ್ಷ ರೂಪಾಯಿ ನಮಗೆ ಬೆನಿಫಿಟ್ ಐತ್ರಿ. ಮತ್ತೆ ಇದರಿಂದ ಯಾವುದೇ ತರ ಬಿಸ್ನೆಸ್ ಹಾನಿ ಬರಂಗಿಲ್ಲ. ಯಾಕಂತ ಕೇಳ್ರಿ, 24 ತಾಸ ಕೋಳಿ ತರೋರ ಜಗತ್ನಾಗ ಒಟ್ಟಾರೆ. ಕೋಳಿಲ್ದ ಬದುಕಂಗಿಲ್ಲ ಅಂತಾರೆ. ಮತ್ತೆ ಇದ್ರೊಳಗೆ ಬರುವಂತ ಲಾಭ ಇನ್ನದ್ರಾಗ ಬರ್ತೈತ್ರಿ. ನೀವು ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಹೌದ್ರಾ? ನೀವೇನ್ ಹೇಳತ್ತೀರಿ ನಂಗೆ ಒಂದು ತಿಳಿಯವಲ್ದ. ನಮ್ಮ ಮನೆಯವ್ರಿಗೆಲ್ಲ ಗೊತ್ತೈತಿಲ್ರಿ. ಅವ್ರ ಹ್ಞೂ ಅಂದ್ರ ನಂದು ಹೂನೆ. ಹ್ಞೂ ಅನ್ನಕ್ ಏನೈತ್ರಿ, ಆಲ್ರೆಡಿ ಹ್ಞೂ ಅಂತಿದ್ರಿ.
ಅವ ಏನದ ಗೊತ್ತೇಳ್ರಿ ನಿಮ್ ಮೇಲೆ ಬಾಳ ಜೀವ ಇಟ್ಕೊಂಡಿರ್ತಾವ ನಿಮ್ ಮಾತ ಮೀರಾಗಲತ್ರಿ ಅದಕ್ಕ ನಾನು ಇಂತದಕ್ ಭೇಟಿಯಾಗಿ ಎಲ್ಲಾ ಮಾತಾಡೋ ಬಾತಿ ಕರ್ಕೊಂಡ್ ಬಂದಾನ ಮತ್ ನೀವು ಹೋಗ್ ಬಿಡ್ರಲ್ಲ ಬೆಡತಿಂದ ನಾಳೆ ಚಾಲು ಮಾಡ್ರಿ ಬಿಸ್ನೆಸ್. ಹೌದ್ರಿ ನಮ್ ಮನೆಯವ್ರು ನನಗ್ ಕೇಳಾರ್ದೆ ಏನು ಮಾಡಂಗಿಲ್ರಿ. ಮೊದ್ಲಿನ ಹಿಡ್ಕೊಂಡ್ ಅವ್ರ ಹಂಗ ಎಷ್ಟ್ ಹೇಳ್ತೀನಿ ನಿಮ್ ತಿಳಿದಿದ್ ಮಾಡ್ರಿ ಅಂತ, ಆದ್ರ ಅವ್ರು ನನ್ ಕೇಳಾರ್ದೆ ಒಂದ್ ಹೆಜ್ಜಿನ ಇಡಂಗಿಲ್ರಿ. ಇಲ್ರಿ ನಿಮ್ ಗಂಡ ನಿಮ್ ಮ್ಯಾಲ ಎಷ್ಟ್ ಪ್ರೀತಿ ತಾನಂತ ನನಗ್ ಈಗ ಗೊತ್ತಾತ, ನಿಮ್ ನೋಡ ಗೊತ್ತಾತ. ಅದಕ್ಕ ನಾನ ನಿಮ್ ಮನ್ಯಾಗ ಹೇಳ್ಪಾಪ ಅಂತ ಕರ್ಕೊಂಡ್ ಬಂದ್ರಿ ಅವಂಗ. ಆಯ್ತಾರ್ರಿ ನಾನು ನೇರೇ ಮಾಡ್ಬೇಕಾರ ನಿಮ್ಗೆ ಹೇಳೇ ಮಾಡ್ತಾರ್ರಿ. ಅಯ್ಯ ನೀವ್ಯಾಕ್ ನನಗ್ ಹೇಳ್ತೀರಿ? ಹಂಗಲ್ರಿ ನಾ ಹೇಳುದು ಇನ್ ಮ್ಯಾಲ ನಾವು ಎಲ್ಲಾರು ಕೂಡಿ ಬಿಸ್ನೆಸ್ ಮಾಡಾಕತ್ತೀವಿ ಅಂದ್ರ ಒಂದ ಮನೆಯವ್ರ ಇದ್ದಂಗ. ಅದಕ್ಕ ಇನ್ ಮ್ಯಾಲ ನಾವು ನಿಮ್ಗೆ ಹೇಳ್ ಮಾಡ್ತೀವ್ರಿ ಅಂತಂದ್ರಿ. ಹೌದಲ್ಲ ಕೆಟ್ಟ ಮತ್ತೆ ಬಾ ಒಳ್ಳೆಯದ ನನ್ ಬಾ ಆತ್ಮೀಯ ದೋಸ್ತ ಅವ. ಹೌದನ್ರಿ? ಗಾಡಿ ಬರ್ನು ಆಯ್ತಾ ದೋಸ್ತ ಇದ ಖುಷಿಯಾಗ ಒಟ್ಟ ಪಾರ್ಟಿ ಮಾಡಿ ಬಿಡ್ಮ ಹಂಗಾರ. ಗಾಡಿ ಹೋಗಿ ಮಾಡಿ ಬರ್ನು. ಚಿಕನ್ ಮಾಡ್ತೀರಲ್ರಿ? ಮಾಡ್ತೀನಿ ನಡ್ರಿ. ತೀರಾ ಚಲೋ ಆತ್ ಬಾ. ನಡಿ ಅವ್ರ ಅಡ್ಗೆ ಮಾಡ್ತಾರ ಹೋಗಿ ಬರೋಣ ಬಾ. ನಡಿ ಹೋಗಿ ಬರ್ನು ಮಾಡಿಡ್ರಿ ಮಂಜು. ಆಯ್ತಾ ಕೃಷ್ಣ ಅಂತೂ ನೀವು ಹೆಣ್ಮಕ್ಳು ಒಪ್ಕೊಂಡ್ರು ಏನೇನೈತೆ ನಾಳೆ ಮೊತ್ತ ನೋಡ್ಕೇಶನ್ ಫಾರ್ಮ್ ಹಾಕಿ ಬಿಡೋನು. ಆಯ್ತು ನನಗೂ ಖುಷಿ ಬಾಳತ್ತು. ಮನ್ಯಾಗ ಚಿಕನ್ ಮಾಡ್ತಾರ ಒಂದ್ ಎರಡು ದೊಡ್ಡ ತೊಗೊಂಬಾ. ಆಯ್ತಾ ತೊಗೊಂಬರ್ತಾನ ಹೋಗ ಜಲ್ದಿ ಬಾ. ಅಲ್ಲ ಕಿಟ್ಟ ನಿಂತಿ ಇಟ್ಟು ಚಂದ ಆಗತ್ ನಾ ಅನ್ಕೊಂಡಿರಲ್ಲ. ನೋಡಾಕ ದಂತದ ಗೊಂದಗಳ ಹೆಂಗಾರ ಮಾಡಿ ಆಕಿನ ಬುಟ್ಟ ಹಾಕೊಳಬೇಕ. ಯಾಕಾರ ಆಕಿನೇನ್ ನೋಡಿ ನೋಡು ನನ್ನ ತಿನ್ನೆ ಕೆಟ್ಬಿಟ್ಟೈತಿ. ಈಗ ಪಟ್ನ ಎರಡು ದೊಡ್ಡ ತಾನೆ ತಿಕ್ಕೋ ಇದ ಗುಂಗನೆ ಆಕಿನ ಹೆಂಗಾರ ಮಾಡಿ ಕ್ಲೋಸ್ ಮಾಡ್ಕೊಂಡೆ ಆಕಿನ ಪಟಾಸೆ ಬಿಡೋದು. ಗೀತಾ ಅಯ್ಯ ಯವ್ವ ಆರಾಮದಿಲ್ಲ? ಆರಾಮದಿನವ. ಏನ್ ಹೇಳಾರ್ದೇನೆ ಬಂದಿಲ್ಲ? ಅಲ್ಲೇ ಮಗಳು ನೋಡಾಕೇನ್ ಹೇಳಿ ಬರ್ಬೇಕನ? ಯಾಕೋ ಜೀವನ ಅನ್ಸಾಕೈತು ಬನ್ನಿ. ಹೆಂಗ ಬಾ ಚಲೋ ಆಯ್ತಾಳ. ಹೆಂಗಿದ್ರು ನಾನು ಚಿಕನ್ ಮಾಡ್ಬೇಕ್ ಅನ್ಕೊಂಡಿದ್ನೆ, ನೀ ಬಂದಿದ್ ಚಲೋನೇ ಆಯ್ತ. ಏವಾ ಚಿಕನ್ ತಂದಿಯಾ? ಏನ ನಿಂಗ ಮರ್ತೆ ಬಿಟ್ಟಿ ನೋಡ. ನಿನಗ ಒಂದ್ ವಿಷಯ ಹೇಳೋದೇ ಮರ್ತೀನಿ ನಾನು. ಏನದ? ಏನಿಲ್ಲ ನಿನ್ ಹಳೆಯ ರಿಟೈರ್ಡ್ ಆಗೈತಿ ಸುಮ್ ಮನ್ಯಾಗ ಕುಂಡ್ರಿ ಅಂದ್ರ ಇಲ್ಲ ನಾ ಬಿಸ್ನೆಸ್ ಮಾಡ್ಬೇಕು ನನ್ ಮನ್ಯಾಗ ಕುಂಡ್ರದ್ ಆಗುದಿಲ್ಲ ಅಂತ ಹೇಳಿ ಅದೇನೋ ಕೋಳಿ ಫಾರ್ಮ್ ಹಾಕ್ತಾರಂತ. 20,000 ಕೋಳಿದಂತ 15 ಲಕ್ಷ ಆಗ್ತದಂತವ ಅದ. ಹೇವಾ ಅಲ್ಲವಾ ರಗಡ್ ಸಾಕಾಗಟ್ ದುಡ್ದಾನ. ಈಸ್ ದಿವ್ಸ ದುಡ್ದ ಪಾಪ ಸಣ್ಣಾಗೈತಿ. ಈಗಾರ ಒಂದಿಟ್ಟು ಮನ್ಯಾಗ ಕುಂಡ್ರಬೇಕಲ್ಲ. ನೀರ ತಿಳಿಸಿ ಹೇಳ್ಬೇಕಲ್ಲ. ಈಗ ಪಾರಮ್ ಅಂದ್ರ ಹಂಗ ಐತೇನ ಕಂಡಾಪಟ್ಟಿ ಕೆಲಸ ಐತಿ ಅದ್ರಾಗ. ಅವಕ್ಕ ಸೂಜಿ ಮಾಡ್ಬೇಕು, ಎಣ್ಣೆ ಹೊಡಿಬೇಕು, ಅವಕ್ ಪುಡ್ ತಿನ್ನಿಸ್ಬೇಕು. ಏನೋ ಎರಡ ಅದಕ್ಕ ದೊಡ್ಡ ಹೋಗುತ್ತಕ ಕುಶನ್ ಜೋಪಾನ ಮಾಡ್ದಂಗ ಆಗ್ಬೇಕ ಅವಕ್ಕ. ಅಂತದೆಲ್ಲ ಏನ್ ಮಾಡ್ತಾನವ? ಹ್ಞೂ ಯವ್ವ ನಾನು ಎಲ್ಲಾ ತಿಳಿಸಿ ಹೇಳ್ದೆ. ಆದ್ರ ಅವ್ರು ಒಬ್ರೇ ಹಾಕಾತಿಲ್ಲ, ಅವ್ರ ಜೋಡಿ ಇನ್ನೊಬ್ರದಾರ. ಅವ್ರಿಬ್ರು ಕೂಡಿ ಹಾಕಾತಾರತ್ತ. ಏನೋ ನಾವ್ ಮ್ಯಾನೇಜ್ ಮಾಡ್ಕೊಂಡ್ ಹೋಗ್ತಿವಿ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಿ ಅಂತಂದ್ರ ಅವ್ರಿಗೂ ಕರ್ಕೊಂಡ್ ಬಂದಿದ್ರಿ ಇವ್ರ. ಈ ನಡೆ ಕರ್ಕೊಂಡ್ ಬಂದಿದ್ರ ನನ್ ಜೋಡಿ ಮಾತಾಡಿ ಆಯ್ತಳ ಎಲ್ಲಾ ಹೂ ಅಂದಿದ್ಕ ಆಯ್ತು ನೀ ಚಿಕನ್ ಮಾಡ ನಾವ್ ಬರ್ತೀವಿ ಅಂತೇಳಿ ಹೊರಗ್ ಹೋಗ್ಯಾರ. ನೋಡ್ ತಂಗಿ, ಈಗಿನ ಮಂದಿನ ನಂಬಕ್ ಆಗಂಗಿಲ್ಲ. ಯಾರ ಹೊಟ್ಯಾಗ ಏನೈತಂತ ನಮಗ್ ಗೊತ್ತಿರಂಗಿಲ್ಲ. ಇವತ್ತು ಮುಂದ್ ಹೋಗುದ್ ನೋಡಿ ಏನಾರಿ ಮಾಡ್ರಂದ್ರ ಮೊದಲ ಅವಾಗ ಹುಷಾರ ಕಲಿಯನ. ಯಾಕ ಅವ್ರನ್ನ ಇವ್ರನ್ನ ಸ್ವಂತ ತೆಗಿಬೇಕಲ್ಲ. ಏನೋ ಗೊತ್ತಿಲ್ಲವ ನನಗ. ಅವ್ರೇ ಹೊಡ್ಕೊಂಡ್ ಬಂದಿದ್ರ ಇದನ್ನೆಲ್ಲ. ನಾರ ಏನ್ ಮಾಡ್ಲಿ, ನನ್ ಮಾತ್ ಕೇಳ್ತಾನವ. ಹೋಲ್ ಬಿಡು, ನೀ ಯಾಕೆ ತಲೆ ಕೆಡ್ಸ್ಕೊತಿ. ಬಾ ಒಳಗ್. ಎಲ್ಲಿಗೆ ನಳೆ? ಇಲ್ಲೇ ಹೋಗ್ ಬರ್ತೀನಿ ಅಂತ ಹೋಗ್ಯಾರ. ಆಗ ಬಂದ್ರ ನೋಡ್. ಹೌದಲ್ಲ ಇವ್ರ್ಯಾರ ತಂಗಿ? ಏನ್ ದೊಡ್ಡ ಹಾಕುನ್ ಕಂಡಾಕ ಅಂತಾನಲ್ಲ. ಅಯ್ಯೋ ಮನ್ನಾಕ್ ಹೋಗ್ಬೇಡ ಸುಮ್ಮೀರ್. ಯವ್ವ ಇವ್ರೇ ನೋಡ ನಮ್ ಮನೆಯವ್ರು ಇವ್ರು ಕೂಡಿ ಆ ಬಿಸ್ನೆಸ್ ಮಾಡ್ಬೇಕಂತಾರ. ಅದೇ ಹೇಳದ್ನಲ್ಲ ಕೋಳಿ ಫಾರ್ಮ್. ಇವ್ರ ಅವ್ರು. ಹೌದನಂತಮ್ಮ? ಹೌದ್ರಿ ಅತ್ತೆ. ನೀವೇನ ಗಾಬರಿ ಆಗ್ಬೇಡ್ರಿ. ನಾವಿಬ್ರು ಅಣ್ಣ ತಮ್ಮ ಇದ್ದಂಗ. ಇವಂಗ ಹತ್ತಿ ಅಂದ್ರ ನನಗೂ ಹತ್ತಿದ್ದಂಗ ನೀವು. ಹೌದಾ? ಹಿಂಗ ತಿಳಿದ್ ಮಾತಾಡಕತ್ತಾನ. ನಾ ಏನ್ ಗಾಬರಿ ಆಗಿಬಿಟ್ಲೇವ? ಹೋಲ್ ಬಿಡ ರೀ. ನೀವೇನ್ರಿ ನೋಡ್ಕೋತ್ ನಿಂತೀರಿ? ಈಸ್ ದಿನ ನೌಕರಿ ಅಂತ ಎಲ್ಲಾನು ಮರಿತಿದ್ರಿ. ಈಗ ಬಿಸ್ನೆಸ್ ಅಂತ ಮರ್ಯಾತಿರೇನ? ನಮ್ಮವ್ ಬಂದು ಎಷ್ಟೊತ್ತಾಯ್ತು, ಒಂದ್ ಸ್ವಲ್ಪ ಮಾತಾಡ್ಬೇಕಿಲ್ಲ? ಇಲ್ಲ ಹಂಗೇನಿಲ್ಲ. ಆದ್ರ ನಮ್ ದೋಸ್ತ ಬಂದಿಲ್ಲ ಮಾತಾಡ್ತಾರ ಸುಮ್ಮಿತೀನಿ. ಈಗ ಬಂದೈತಿ. ಫೋನ್ ಪಾ ಈಗ ಬಂದಿವಿ. ಆರಾಮದಿರಲ್ಲ? ಆರಾಮದಿರ್ಲಿ. ಆರಾಮದಿವಿ. ಏನ್ ಬರೇ ಮಾತಾಡ್ಕೊತ ನಿಂದಿರ್ತಿರು? ಏನ್ ಚಿಕನ್ ಹಾಕ್ತಿರೋ ಹಾಟಿಗೆ? ನೀರ್ ತುಂಬ. ಅಯ್ಯೋ ನಮ್ಮವ್ ಬಂದಿದ್ಕ ಚಿಕನೇ ಮಾಡಿಲ್ರಿ. ನೀವು ಒಂದ್ 5 ನಿಮಿಷ ಕೂಡ್ರಿ, ನಾ ಮಾಡ್ತೀನಿ. ನನಗ್ ಹಸು ಬಾಳ ಆಗೈತ್ರಿ. ಈಗ ಜಲ್ದಿ ಮಾಡ್ರಿ, ನಮಗ್ ತರ್ಕೋಕ್ ಆಗಿಲ್ಲ ಮೊದ್ಲ. ತಮ್ಮ ನನ್ನ ಮಗಳು ಚಿಕನ್ ಮಾಡ್ತಾಳ. ತಿಂದಿ ಅಂದ್ರ ನೋಡಿಲಿ ನಾಲ್ಗಿ ಮ್ಯಾಗಿಟ್ರ ಕರಗಬೇಕ ಅಟ್ಟ ಚಂದ ಮಾಡ್ತಾಳ. ಅದಕ್ಕರಿ ನಿಮ್ ಮಗಳು ನೋಡೇನಿ. ನಿಮ್ ಮಗಳು ಅರಿವು ತಿರ್ಬೇಕತ್ ಬಂದೇನೆ. ಹಂಗಲ್ರಿ ಚಿಕನ್ ನಾನು ಮಾಡತ್ತೇನ್ರಿ. ಬರ್ರಿ ಹೊಳೆ ಹೋಗ್ತಾನು ನೀರ್ ಕೊಡ್ತೀನಿ. ಆ ಚಿಕನ್ ತಗೊಂಡ್ ಹೋಗ್ಯ. ತಗೋರಿ. ನೀವ ಒಂದ್ ಸ್ವಲ್ಪ ಹಾಕ್ರಿ.
ತಮ್ಮ ಅವ್ನು ನಂಬಿ ನೀ ಪಾರ್ಟ್ನರ್ಶಿಪ್ದಾಗ ಅದನ್ನೇನೋ ಕೋಳಿ ಫಾರ್ಮ್ ಅದು ಐತಿಲ್ಲ ಅದನ್ನ ಹಾಕ್ತಾನ ಹೇಳಾಕತಿ ಅವ್ ಯಾಕೋ ನನಗೆ ಅನುಮಾನ ಬರಾತೈತಿ ಅವ್ನು ನೋಡೋ ದೃಷ್ಟಿನ ಸರಿ ಇಲ್ಲಪ್ಪ ಅದಕ್ಕೆ ನೀ ಸ್ವಲ್ಪ ಹುಷಾರಿರು ಏನ ಅತ್ತಿ ಅನೇ ತಿಳ್ಕೊಬೇಡಿ ನೀ ನನಗೆ ಈಟಿರ್ತ ಗೆಳೆಯದ ನಾವು ಅವ್ ಅಂತ ಮನುಷ್ಯ ಅಲ್ಲ ನೀ ನನ್ನ ತಪ್ಪು ತಿಳ್ಕೊಂಡ್ರಿ. ಹೌದಪ್ಪ ನನಗೂ ಗೊತ್ತೈತಿ ಅವ್ ಹೆಂಗದಾನ ನಿನಗೆ ಗೊತ್ತೈತಿಲ್ಲ ಅವ್ನ ಹೊಟ್ಯಾಗೇನು ಹೊಕ್ಕಿ ಅನ್ನಿ ಹಾ ಯಾರ ಹೊಟ್ಯಾಗ ಏನಿರ್ತೈತಿ ಅನ್ನೋದು ನಮಗೆ ಗೊತ್ತಿರಂಗಿಲ್ಲ ಅದಕ್ಕೆ ನೀ ಹುಷಾರ್ದಿಂದಿರ ನೀ ರೊಕ್ಕ ಹಾಕುದಿದ್ರ ನೋಡಿ ಸರಿಯಾಗಿ ಹಾಕುತ್ತ ಬಾ ಅವಂದು ಏನೈತಿ ಏನಿಲ್ಲ ಹಿಂದ ಮುಂದೆ ಎಲ್ಲ ವಿಚಾರ ಮಾಡ ಹಂಗ ದಡಗನ ಕೈ ಹಾಕಕ್ ಹೋಗ್ಬೇಡ ಯಾರು ನಂಬ್ತಿ ಅವ್ರನ್ನ ನಂಬೇ ಬಿಡ್ತೀಯಲ್ಲ ನೀನು ಹಾ ಎಷ್ಟು ತೆಗಿ ದಡ್ಡೈತಿಯಪ್ಪ ನಿಂದು ನೀನು ಚಲೋಕಾಗಿ ಹೇಳ್ತನ್ನ ಒಟ್ಟ ಹುಷಾರ್ದಿಂದ ಕೆಲಸ ಮಾಡೋದು ಏನ್ ಹೇಳಾಕತ್ತೇನಿ ಅತ್ತಿ ನೀ ತಿಳ್ಕೊಂಡ ಹಂಗೇನಿಲ್ಲ ನಾನು 2-3 ವರ್ಷದಿಂದ ನೋಡ್ತೀನಿ ಮತ್ತು ಅವನಾಗೆ ನಾವಿಬ್ರು ಪಾರ್ಟ್ನರ್ ಮಾಡೋತಾನ ಅಂತ ಮನುಷ್ಯನ ಮೇಲೆ ಹೆಂಗತಿ ಅವ್ ಹೆಂಗದವ್ ನನಗೆ ಗೊತ್ತೈತಿ ಅಂತ ಮನುಷ್ಯ ಅಲ್ಲವ ಮತ್ತು ಅವ್ನ ದಾಟಿನ ಹಂಗೈತಿ ನೋಡುದು ಹಂಗದ ನಾವು ನಿನ್ಗೆ ಗೊತ್ತಾನ ಅವ್ನು ಚಲೋ ಮನುಷ್ಯ ಅದನು ಅವ್ನ ಮೇಲೆ ಹಂಗೆ ಅನ್ಬೇಡ ನಡಿ ಹೋಗುನು. ಅಲ್ಲಪ್ಪ ಬರೀ ಹೋಗಾಕ ನಿಂದಿರ್ತಿಲ್ಲ ನೋಡು ನೀ 3 ವರ್ಷ ಆತ್ ನೋಡಾಕತಿಯಲ್ಲ ಹೊಟ್ಟಿಲ್ ಹುಟ್ಟಿದ ಇಬ್ರು ಅಂತಂಬ್ರು ಒಂದ ಹೊಟ್ಟೆ ಅಂತ ಬಂದವ್ರಿಗೆ ವಿಶ್ವಾಸ ಇರಂಗಿಲ್ಲ ನೀವು ಎಲ್ಲಾವ ಏನೋ ಅದಕ್ಕೆ ನಾ ನಿನಗೆ ತಿಳಿಸಿ ಹೇಳಾಕತ್ತೇನಿ ಒಟ್ಟ ತಲ್ಯಾಗ ಇಟ್ಕೊಂಡ ನಾ ಹೇಳಿದ್ ನೋಡ್ಕೊಂಡ ಅವ್ ಹೆಂಗ ಏನ ಹಿಂದ ಮುಂದೆ ತಿಳ್ಕೊ ಅಂತ ಹೇಳಿನಿಲ್ಲ ನನಗ ಅದಕ್ಕೆ ವಿಚಾರ ಮಾಡೋದಿ ವಿಚಾರ ಮಾಡಿ ಮೊದಲು ನನ್ನ ಮಗಳೇನ ಮನ್ಯಾಗ ಒಬ್ಬಕ್ಕೆ ಇರಕ್ಕೆ ಕಾರ್ ಬರಕ್ಕೆ ನನ್ನ ಮಗಳದ ನಿನಗೆ ಇದೋ ತಾಕಿತ್ ಹೇಳ್ತನು ಅವ ನೋಡು ನೋಟ ಸರಿ ಇಲ್ಲ ಮತ್ತು ನಾ ನೋಡ ಮತ್ತು ನಾನು ತಲೆ ಕೆಟ್ಟಾರ ನಾವು ಉಪರಾಟ ಮಾಡಿ ಎಲ್ಲ ಕೋಳಿ ಫಾರಮ್ನು ಬೇಡ ಏನೂ ಬೇಡ ಸುಮ್ಮ ಮನ್ಯಾಗ ಕೂತ ತಿನ್ನ ಅದ ಅಟ್ ಬರ್ತೈತಿ ನಿನಗೆ ರಗಡ್ ಬರ್ತೈತಿ ಅದ ಗೌರ್ಮೆಂಟ್ದಿಂದ ನೋಡತ್ತಿ ಅವ ಚಲೋ ಅದಾನ ಮತ್ತು ಅವ್ನು ನೋಡಾಕ ಸ್ವಲ್ಪ ಹುಮ್ಮರಿ ಇರ್ತದಾನ ಖರೆ ಅವ್ನ ಮನಸ್ಸು ಬಂಗಾರತಿ ಐತಿ ಅದು ನಿನಗೆ ಗೊತ್ತ ನಿನಗೆ ಹೋಗೋದು ಗೊತ್ತಾಗೈತಿ ಅವ ಒಳ್ಳೆ ಮನುಷ್ಯ ಅದಾನ ಆದ್ರೆ ನಿನಗೆ ತಿಳಿವಲ್ತು ಅಟ್ಟಿಲ್ದ ಹೇಳ್ತಾನ ನಾವು ನನಗೆ ಕೋಳಿ ಫಾರ್ಮ್ ಮಾಡೋನು ಇನ್ವೆಸ್ಟ್ಮೆಂಟ್ ಹಾಕೋನು 5 ಲಕ್ಷ ರೂಪಾಯಿ ಹಾಕಿ ಅವ 5 ಲಕ್ಷ ಪಾಠ ಮಾಡತ್ತಿದ್ವಿ ಮತ್ತು ಅಟ್ಟಿಲ್ದ ಮಾಡಂಗಿಲ್ಲ ನಾನು ಮೋಸ ಮಾಡ್ಬೇಕಾರೆ ಒಬ್ಬ ಮಾಡ್ತಿದ್ರು ಅದೆಲ್ಲ ಬಿಸ್ನೆಸ್ ಇರ್ತಾವೆ ಒಳ್ಳೆ ಮನುಷ್ಯ ಅದನ್ನು ಹಂಗೆಲ್ಲ ಮಾತಾಡ್ಕೋಬೇಡ. ಯಾರು ಒಳ್ಳೆಯವರು ಯಾರು ಕಟ್ಟವ್ರು ನನಗಂತೂ ಒಂದು ಗೊತ್ತಾಗತ್ತೆ ಬಿಡಪ್ಪ ಬಂಗಾರ ಐತಿ ಅದೇನೇನೋಪ್ಪ ನಿನಗ ಬಂಗಾರ ಆಗೈತೆ ಅದೇನ್ ಯಾಕಾವತ್ತಕ ಇಬ್ರು ಚಲೋತಾಗ ನಡ್ಸ್ಕೊಂಡು ಹೋಗ್ರಿ ಆಯ್ತಾಯ್ತು ಏನ್ ಹೇಳ್ತಾನ ಒಟ್ಟು ದೇವ್ರ ಆಶೀರ್ವಾದ ನಿಮ್ಮ ಆಶೀರ್ವಾದ ಎಲ್ಲ ಚಲೋ ಐತಿ ಅವನು ಚಲೋ ಅದಾನು ನಾನು ಚಲೋ ನೋಡ್ಕೊತ ಹೋಗ್ತಾನ ಏನ್ ಚಿಂತೆ ಮಾಡಬೇಡಿ ಒಳ್ಳೆ ಮನುಷ್ಯ ಅದ ನಾವು ಅದಕ್ಕಪ್ಪ ನಿನ್ನ ಬೈಲ್ಕ ಕರೆದು ಹೇಳಾಕ್ ಬಂದೀನಿ ಏನ ಇದನ್ನೆಲ್ಲ ನನ್ನ ಮಗು ಮುಂದೆ ಹೇಳಾಕ್ ಹೋಗ್ಬೇಡ ಆಕಿ ಮನಸ್ಸು ಕಚ್ಕೋತಾಳ ಏನ ಇಲ್ಲ ನೀನು ಹೇಳ್ಬೇಡಿ ನೀ ಯಾಕಂದ್ರೆ ಮತ್ತೆ ಇಟ್ಟು ರೊಕ್ಕ ಹಾಕಿ ಅವ್ನು ಮೋಸ ಮಾಡ್ತಾ ಆಕಿ ಮತ್ತೆ ಏನ್ ತಿಳ್ಕೊತಾಳು ಏನು ಹೇಳಬೇಡ ಏನು ಹೇಳಬೇಡ ಸುಮ್ಮಿರ್ ನಡಿ ಬರ್ರಿ ಹೋಗೋಣ. ಕೆಟ್ಟ ಅಂದ್ರು ಕೋಳಿ ಪಾಕ್ ಮಾಡ್ಕೊಟ ಆತ ಆತ್ಲ ನೀ ಹೇಳ್ದಂಗ ನಮಗ ಸುದ್ದ ಪ್ರಾಫಿಟ್ ಅಂತೂ ಬಾಳ ಆತ. ನಿಮ್ ಮಾತಿ ಮಾನ್ಯ ಏನಾಕತ್ತಿದ್ಲ ಕೋಳಿ ಫಾರ್ಮ್ದಾಗ ಏನ್ ಲಾಭ ಐತಿ ಅದೇ ಕೂತಾಡ್ತಿರ ಹಾಕ್ತಿರ್ಬೇಕಲ್ಲ ನಿಮ್ ಮಾತಿ ಹೌದೌದು ಆದ್ರೆ ನಿಮ್ ಮಾತಿ ಹೋಗಿ ತೋರ್ಸ ದಿವಸ ಪ್ರಾಫಿಟ್ ರೇಟ್ ಬರತ್ತದ ಅಂತೇಳಿ ಇವತ್ತು 2 ರೋಡ್ ಹೋಗಿರ್ಬೇಕಲ್ಲ ಇವತ್ತು ಹೋಗತಿ ಇವತ್ತು ಹೋಗತಿ ಆತ ಬಾಳ ಚಲೋ ಸಂಜೆಗ್ ಬರ್ಬೋತಿ ಗಾಡಿ 2 ರೋಡ್ ಕಳಿಸಿ ಬಿಡ್ನು ಆಯ್ತಾ ನೀ ಹೇಳ್ದಂಗ ನಾನು 1 ಲಕ್ಷ ರೂಪಾಯಿ ಲಾಭ ಆಕತಿ ಅಂದ್ರ 2 ಲಕ್ಷ ರೂಪಾಯಿ ಲಾಭ ಆಗತ್ತೈತಿ ಈಗ ನಾವು ಹಾಕಿದ ಗಂಟು ತೆಗೆದ್ ಮತ್ತೆ ನಮ್ಗೆ ಲಾಭ ಆತ್ಲ ಈಗ ಅದ ಹೇಳಾಕ್ತೇನಿ ಬಾಳ ಚಲೋ ಆತ ಇದೇನಿಲ್ಲ ಇನ್ನೊಂದ್ 10,000 ಕೋಳಿದು ಫಾರ್ಮ್ ಮಾಡೋನು ಇದಕ್ಕೆ ದ್ವಾಡ ಮಾಡೋಲ್ಲ ಮತ್ತ ಪ್ರಾಫಿಟ್ ಬಾಳ ಆಕತಿ ಆಕೈತಿ ಮತ್ತ ಆಳ್ಗಳು ಬಂದಾವಲ್ಲ ಅಲ್ಲ ಆವು ಬಂದಾವು ಮತ್ತ ಅವ್ರಿಗೆ ಪಗಾರ ಕೊಡ್ಬೇಕಂತ ಲೆಕ್ಕಪತ್ರ ಮಾಡ್ಬಿಡ್ ನೀನು ಮತ್ತ ಈಗ ನೋಡು ಮತ್ತ ನೀ ಹೇಳ್ದಂಗ ಬಾಳ ಆಗೈತಿ ದ್ವಾಡ ಮಾಡು ಇನ್ನ ದ್ವಾಡ ಸ್ವಲ್ಪ ಕಟ್ಟಡ ಅದನ್ನ ದ್ವಾಡ ಮಣ್ಣು ಮಾಡಿ ಕೋಳಿನ ಹೆಚ್ಚು ತೋರ್ ಮತ್ತ ಎಲ್ಲ ಪ್ಲಾನ್ ಹಾಕೋನು ನಿಂದ ಹೆಂಗೈತಿ ಹೇಳ ನನಗ ಕೆಟ್ಟ ಆಚೆ ಕಡೆ ಒಂದ ಲೋಡ್ ಬಂದೈತಿ ಏನ ಗಾಡಿ ಬಂದೈತಿ ಅಲ್ಲಿ ಲೋಡ್ ತುಂಬಸ ಆಯ್ತು ನೀ ಅಲ್ಲಿ ಹೋಗೋಣ ಇಲ್ಲಿ ಇದನ್ ಮಾಡ್ತೇನೆ ಆಯ್ತು ಹೋಗಿ ಬರ್ತೀನಿ ಅಲ್ಲ ಇದ್ರಾಗ 1 ಲಕ್ಷ ರೂಪಾಯಿ ಲಾಭ ಐತತ್ ನಾ ತಿಳ್ಕೊಂಡಿದ್ನಿ ಆದ್ರೆ ದಿವ್ಸಕ್ಕ 2-2.5 ಲಕ್ಷ ರೂಪಾಯಿ ಲಾಭ ಐತಿ ಇದನ್ನ ನಾ ಒಬ್ಬ ಮಾಡ್ರಿ ಹೆಂಗ ಇವನು ಪಾರ್ಟ್ನರ್ ತಗೊಂಡ ಬಾತ್ ತಪ್ಪು ಮಾಡಿ ಅನಿಸ್ತೈತಿ ಹಂಗಾರ ಮಾಡಿ ಈ ಮಗನ ದೂರ ಸರಿಸಿ ಅವ್ನ ಹೆಂಡತಿ ಹಂಗಾದ್ರೆ ನನ್ನ ಊರೇ ಮಾಡಕತ್ತಾಳ ಆಕಿನೂ ನಾನು ನೋಡೋದು ನಗೋದು ನಾ ಹಾಡ್ನಾದ್ರೆ ಭಾಳ ಖುಷಿ ಪಡ್ತಾಳೆ ಆಕಿ ನನ್ನ ಬುಟ್ಟ್ಯಾಗ ಬೀಳ್ದು ಅಂತೂ ಗ್ಯಾರಂಟಿನ ಹೆಂಗಾರ ಮಾಡಿ ಅವ್ನ ಹೆಂಡತಿ ನನ್ನ ಬುಟ್ಟ್ಯಾಗ ಹಾಕೊಂಡೆ ಈ ಮಗನ ಚಿಂಬ್ರ ಹಾತ ಏನ್ರಿ ನನ್ ಜೋಡಿ ಏನೋ ಮಾತಾಡ್ಬೇಕು ಬಾ ಅಂತ ಹೇಳಿದ್ರಿ ಏನ್ ಹೇಳ್ರಿ. ಹೌದ್ರಿ ನಿಮ್ ಜೊತೆ ಏನೋ ಭಾಳ ಮಾತಾಡ್ದೈತ್ರಿ ಯಾಕಂದ್ರೆ ನನ್ನ ಮನಸ್ನಾಗ ಇರುವಂತ ಮಾತುಗಳು ನಿಮ್ ಮುಂದೆ ಹೇಳಿ ನನಗೂ ಸಮಾಧಾನ. ನೋಡ್ರಿ ನೀವು ಬಿಸ್ನೆಸ್ ಬಗ್ಗೆ ಏನಾರ ಮಾತಾಡೋದಿದ್ರ ನಮ್ ಮನೆಯವ್ರ ಹಂತಕ್ಕೆ ಮಾತಾಡ್ರಿ ಯಾಕಂದ್ರ ಅದ್ರ ಬಗ್ಗೆ ನನಗ ಒಟ್ಟ ನಾಲೆಜ್ ಇಲ್ರಿ. ನಾನು ನಿಮ್ಮ ಹತ್ತಕ್ಕ ಬಿಸ್ನೆಸ್ ಬಗ್ಗೆ ಮಾತಾಡಕ್ ಬಂದಿಲ್ರಿ ನಾನು ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕ್ರಿ ನಿಮ್ ಜೊತೆ. ಯವ್ವ ನನ್ ಜೋಡಿ
ಪರ್ಸನಲ್ ಮಾತಾಡೋದಿತ್ರಿ ಏನ್ರಿ ಅಂತದ ಅಷ್ಟ್ಯಾಕ ಗಾಬರಿ ಹಾಕಿರಿ ನಾ ಹೇಳೋದು ಒಂದ್ ಸ್ವಲ್ಪ ಲಕ್ಷ ಕೊಟ್ಟ ಕೇಳ್ರಿ ಅದ ಏನಂದ್ರ ರೀ ನಾ ನಿಮ್ ನೋಡ್ದಂಗಿಂದ ನನಗೆ ಯಾಕೋ ನೀವು ನನಗೆ ಭಾಳ ಇಷ್ಟ ಆಗಿರಿ. ಏನ್ರಿ ನಾನು ನಿಮ್ಗೆ ಇಷ್ಟ ಆಗಿನ ಏನ್ ಮಾತಾಡತ್ತೀರಿ ನಾ ಮದುವೆ ಅದಕ್ಕಿ ನನ್ನ ನೀವು ಇಷ್ಟಪಡತ್ತೀರಿ ಚಿಚಿ ನಿಮ್ಗ ಸ್ವಲ್ಪ ಬುದ್ಧಿ ಐತಿಲ್ಲ ಮದುವೆ ಆದ್ರೆ ಏನಾತ್ರಿ ಪ್ರೀತಿಗೆ ಕಣ್ಣಿಲ್ಲ ಅಂತಾರ್ರಿ ಅದಕ್ಕೆ ನೀವು ನನಗೆ ಇಷ್ಟ ಆಗಿರಿ ಅದಕ್ಕೆ ನಾ ಮನಸ್ಸಿನ ಇಟ್ಕೊಳಾರ್ದ ನಿಮ್ಮ ಮುಂದೆ ನೇರವಾಗಿ ಹೇಳ್ಬಿಟ್ಟೇನ್ರಿ ದಯವಿಟ್ಟು ಅಲ್ಲೇ ನಿಲ್ಬೇಡ್ರಿ ನೀವು ನಿಮ್ಮ ಕೈ ಮುಗಿಯಂದ್ರೆ ಮುಗಿತೇನೆ ಒಂದ ಸತಿ ಹೂ ಅಂದ್ಬಿಡ್ರಿ. ನೋಡ್ರಿ ನೀವ್ ಏನ್ ಮಾತಾಡತ್ತೀರಿ ನಂಗ ಒಂದು ಅರ್ಥ ಆಗವಲ್ದ ನನ್ ಗಂಡ್ ನೋಡಿದ್ರ ನಿಮ್ನು ನಂಬ್ಯಾನ ನನ್ನೂ ನಂಬ್ಯಾನ ಈಗ ನಾವಿಬ್ರು ಕೂಡಿ ಅವನಿಗೆ ಮೋಸ ಮಾಡುದ ಅಯ್ಯೋ ನನ್ ನೆನ್ಸ್ಕೊಂಡ್ರೆ ಒಂಥರ ಅನ್ಸಾತೈತಿ ನೋಡ್ರಿ ಇದೆಲ್ಲ ನನಗ್ ಸರಿ ಹೋಗುದಿಲ್ಲ ನಾ ಹಿಂಗ ನಿಂತು ಮಾತಾಡೋದು ಇದು ತಪ್ಪ ಆಕೈತಿ ನಾ ಹೋಗ್ತೀನ್ರಿ. ಹೋಗ್ತೀರಾ ಹೋಗ್ರಿ ಬಿಸ್ನೆಸ್ ಬಿಡ್ತಾನೆ ಎಲ್ಲ ಬಿಡ್ತಾನ್ರಿ ನಾ ಸದ್ದ ಇಲ್ಲಿ ಸತ್ತ ಹೋಗ್ಕೊಂಡ್ರಿ ಏನ ನನ್ನ ಮ್ಯಾಲ ಪ್ರೀತಿ ಅಲ್ಲ ಅಂದ್ರ ನಾ ಸಾಯ್ತನಂದ್ರ ಯಾಕೆ ತೆರೆಯತ್ತಿದ್ದೀನಿ ನನ್ನ ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ ನಿನಗ ಪ್ರೀತಿ ಎಲ್ಲ ರಗಡ್ ಐತಿ ಆದ್ರೆ ಏನ್ ಮಾಡೋದು ಈ ಈ ಸಮಾಜಕ್ಕೆ ಹೋದ ಬೆಂಕಿ ಹಚ್ಚ ನಾನು ನೀನು ಚಂದಂಗಿರೋದು ಅಷ್ಟ ಮುಖ್ಯ ಈ ಸಮಾಜ ಬಂದ ನಮ್ಮ ಜೀವನ ರೂಪಿಸಂಗಿಲ್ಲ ಈಗ ನನಗೆ ಏನ್ ಬೇಕು ಅದಷ್ಟ ಮುಖ್ಯ. ಹೌದಾ ಆಯ್ತು ತಗೋ ನಿನ್ಗೂ ಈ ಸಮಾಜ ಲೆಕ್ಕಕ್ಕಿಲ್ಲ ಅಂದ್ರ ನನ್ಗೂ ಈ ಸಮಾಜ ಲೆಕ್ಕಕ್ಕಿಲ್ಲ ಇನ್ಮ್ಯಾಲ ನಮ್ಮಿಬ್ಬರನ್ನು ಯಾರು ಕೇಳಂಗಿಲ್ಲ ಹಂಗಂತಿ ಹಂಗಾದ್ರೆ ಶುರು ಮಾಡೋಣ.